ಸರ್ಕಾರವೇನೋ ಜಾತಿ ಗಣತಿಗೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಗಣತಿ ಕೂಡ ಶುರುವಾಗಿದೆ. ಆದರೆ ಗಣತಿದಾರರ ಸಮಸ್ಯೆ ಯಾರಿಗೂ ಬೇಡ. ಇವತ್ತೂ ಕೂಡ ಹಲವೆಡೆ, ನಿನ್ನೆನೂ ಕೂಡ ಬಹಳಷ್ಟು ಕಡೆ ಜಿಲ್ಲಾಧಿಕಾರಿಗಳೆಲ್ಲ ಹೇಳ್ತಾ ಇದ್ರು, ಇಲ್ಲ ಆ್ಯಪ್ ಏನೋ ಅಪ್ಡೇಟ್ ಆಗ್ತಾ ಇದೆ, ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಇವತ್ತೂ ಕೂಡ ಆ್ಯಪ್ ಅಪ್ಡೇಟ್ ಆಗದೆ ಇರುವಂತ ಕಾರಣಕ್ಕಾಗಿ, ಜೊತೆಗೆ ಅಲ್ಲಿ ಗಣತಿದಾರರು ಕೊಡ್ತಾ ಇರುವಂತ ಮಾಹಿತಿಯನ್ನ ಆ ಆ್ಯಪ್ ಸ್ವೀಕರಿಸದೇ ಇರುವಂತ ಕಾರಣಕ್ಕಾಗಿ ಬಹಳ ಪರದಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಅಂತೂ 1-2 ಮನೆ ಮಾತ್ರ ಗಣತಿ ಆಗಿರುವಂಥದ್ದನ್ನ ನಾವು ಕೆಲ ಕಡೆ ಬ್ಲಾಕ್ಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದೇ ಬೇರೆ. ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಬಹಳಷ್ಟು ಅಧಿಕಾರಿಗಳ ಜೊತೆಗೆಲ್ಲ ಸಂವಾದ ಮಾಡಿ ಈ ಸಮಸ್ಯೆನೆಲ್ಲ ಇವತ್ತೇ ನಾವು ಬಗೆಹರಿಸ್ತೀವಿ, ಅದೇನು ತಲೆ ಕೆಡಿಸ್ಕೊಂಬೇಡಿ, ಪ್ರತಿದಿನ 10% ನಾವು ಗಣತಿ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಅವರು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಡೆಡ್ ಲೈನ್ ಅಂತಂದ್ರೆ ಅಕ್ಟೋಬರ್ 7ನೇ ತಾರೀಕಿನ ಒಳಗಾಗಿ ಗಣತಿ ಫಿನಿಶ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಸಿಟ್ಟಿಗೆದ್ದಿರುವಂತಹ ಶಿಕ್ಷಕರು ಇವತ್ತು ಹಲವು ಕಡೆ ಪ್ರತಿಭಟನೆಯನ್ನ ಮಾಡಿ ನಮ್ಗೆ ಯಾಕೆ ಹಿಂಗ್ ಹಿಂಸೆ ಕೊಡ್ತಿದ್ದೀರಾ ಅಂತ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬನ್ನಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಹೇಳಿರೋದೇನು, ಬಟ್ ವಾಸ್ತವದಲ್ಲಿ ಏನಾಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ UHID ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರೋದ್ರಿಂದ ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗೆ ತೋರಿಸ್ತಿದೆ. 3 ಅಫೇರ್ಗಳು ಮನೆಗಳಿದಾವೆ. ಅಂತ ಮನೆಗಳಲ್ಲಿ ನಾನು ಹೆಂಗ್ ಅರ್ಥ ಮಾಡ್ಬೇಕು ಸರ್? ನನಗೆ ಕಣ್ಣು ಸ್ವಲ್ಪ ಬ್ಲರ್ ಆಗುತ್ತೆ ಸರ್, ಚಿಕ್ಕ ಅಕ್ಷರ ಕಾಣಿಸಲ್ಲ. ದಯವಿಟ್ಟು ನನ್ನ ಕೈ ಬಿಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ಸರ್. ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜಾತಿ ಸಮೀಕ್ಷೆಯ ಸಮಸ್ಯೆಗಳು ಮುಗಿಯುವ ಹಾಗೆ ಕಾಣ್ತಿಲ್ಲ. ಮನೆ ಮನೆಗೆ ತೆರಳುವ ಶಿಕ್ಷಕರು ನಿತ್ಯ ಒಂದಿಲ್ಲ ಒಂದು ಟ್ರಬಲ್ ಎದುರಿಸುತ್ತಲೇ ಇದ್ದಾರೆ. ಇವತ್ತು ಗಣತಿಗಿಳಿದ ಸಿಬ್ಬಂದಿಗೆ ಆ್ಯಪ್ ಹಾಗೂ ಸರ್ವರ್ ಕಂಟಕವಾಗಿ ಪರಿಣಮಿಸಿದೆ. ಇದಕ್ಕೆ ಮದ್ದು ಅರೆಯಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಗಣತಿದಾರರು ಎದುರಿಸುತ್ತಿರೋ ಸಮಸ್ಯೆಗಳೇನು ತೋರಿಸ್ತೀವಿ ನೋಡಿ. ಜಾತಿ ಗಣತಿ ಆರಂಭ ಆಗಿ ಇದೀಗ 5 ದಿನಗಳು ಕಳೆದಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಂತೂ ನಿತ್ಯ ಸಮಸ್ಯೆ. ಇವತ್ತು ಕೂಡ ಮೊಬೈಲ್ ಆ್ಯಪ್ ಓಪನ್ ಆಗದೆ ಶಿಕ್ಷಕರು ಪರದಾಡಿದ್ದಾರೆ. TV9 ಬಳಿ ತಮಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ವಿವರಿಸಿದ್ದಾರೆ. ಈಗ ಬಂದ್ರೆ ನೋಡಿ ಸರ್, ಇಲ್ಲ ಓಪನ್ ಆಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಸರ್ವೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅದು ಸಬ್ಮಿಟ್ ಕೊಟ್ಟರೆ ತಗೊಳ್ಳೋದೇ ಇಲ್ಲ ಸರ್. ಅಲ್ಲಿ ಫೋಟೋ ತಗೊಳ್ತೀವಿ, ಫೋಟೋ ತಗೊಂಡ ನಂತರ ಅದು ಮುಂದಕ್ಕೆ ಹೋಗೋದಿಲ್ಲ ಸರ್. ಇಲ್ಲಿ ಮನೆ ನಾವು UHID ನಂಬರ್ ಹಾಕ್ಕೊಂಡು ನಿನ್ನೆ ತನಕ UHID ನಂಬರೇ ಓಪನ್ ಆಗ್ತಾ ಇರಲಿಲ್ಲ. ಇವತ್ತು ಓಪನ್ ಆಗ್ತಾ ಇದೆ UHID ನಂಬರು. ಸೊ ಮುಂದಕ್ಕೆ ಹೋಗ್ತಾ ಇಲ್ಲ. ಒಂದು ಫೋಟೋ ತಗೊಳ್ತೀವಿ ಅಷ್ಟೇ, ಅದರ ನಂತರ ಯಾವುದು ಪ್ರೊಸೆಸ್ ಆಗ್ತಾ ಇಲ್ಲ. ಸಬ್ಮಿಟ್ ಕೊಟ್ಟರೆ ಫೇಲ್ ಆಗ್ತಾ ಇದೆ. ನಗರದಲ್ಲಿ ಕೂಡ ಇದೇ ಪರಿಸ್ಥಿತಿ. ಹೀಗಾಗಿ ನೂರಾರು ಶಿಕ್ಷಕಿಯರು ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಮನೆ ವಿಳಾಸ ಕೊಟ್ಟಿಲ್ಲ, ಗೂಗಲ್ ನೋಡ್ಕೊಂಡು ಹೋಗಿ ಅಂತಾರೆ. ಹಾಗೆ ಮಾಡಿದ್ದಕ್ಕೆ ಕೆರೆ ಬಳಿ ಹೋಗಿದ್ವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ UHID ನಂಬರ್ ಕೂಡ ಡಿಸ್ಪ್ಲೇ ಆಗದೆ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಮನೆ ಪಟ್ಟಿ ಇಲ್ಲ. ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗ್ ತೋರಿಸ್ತಾ ಇದೆ. ಅಲ್ಲಿ ಮನೆಗಳೇ ಇಲ್ಲ. ಹಿಂದಿನ ಕಾಲದಲ್ಲಿ ಮನೆ ಇತ್ತು, ಏನೋ ಅಲ್ಲಿ ಕೆರೆ ಇದೆ. ಈಗ ನಾವಲ್ಲಿ ಎಲ್ಲಿ ಹೋಗಕ್ಕಾಗತ್ತೆ ಹೆಣ್ಮಕ್ಳು? ಹಾವೇರಿಯಲ್ಲೂ ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡ್ತಿದ್ದಾರೆ. ಹಾವೇರಿ, ಹಾನಗಲ್, ರಾಣೆಬೆನ್ನೂರು ಸೇರಿ ಹಲವೆಡೆ ಸಮೀಕ್ಷೆಗೆ ಅಡಚಣೆ ಉಂಟಾಗಿದೆ. ದಾವಣಗೆರೆ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಸಮೀಕ್ಷೆಯೇ ಆರಂಭವಾಗಿಲ್ಲ. ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿಕ್ಷಕರು ಅಕ್ಟೋಬರ್ 7ರ ಗಡುವು ಮುಂದೂಡುವಂತೆ ಒತ್ತಾಯ ಮಾಡಿದ್ದಾರೆ. ಆ ಏರಿಯಾ ಹೆಂಗಿದೆ ಅಂದ್ರೆ ಪೂರ್ತಿ ಕಮರ್ಷಿಯಲ್ ಏರಿಯಾ. ಅದು 3 ಅಫೇರ್ಗಳು ಮನೆಗಳಿದಾವೆ. ಅಂತ ಮನೆಗಳಲ್ಲಿ ನಾನು ಹೆಂಗ್ ಅರ್ಥ ಮಾಡ್ಬೇಕು ಸರ್? ಅದನ್ನ ಹೇಳಿ. ಆಮೇಲೆ ಸ್ವಲ್ಪ ಆ್ಯಪ್ ಐಡಲ್ ಇಟ್ಟರೆ ಅದು ರನ್ ಆಗಲಿಕ್ಕೆ ಸ್ಲೋ ಆಗ್ತಾ ಇದೆ. ಹೀಗಾಗಿ ಒಂದು ಸ್ವಲ್ಪ ಏನೋ ಎಲ್ಲರೂ ಎಟ್ ಎ ಟೈಮ್ ಲಾಗಿನ್ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಏನೋ ಅಂತ ನಮ್ಮ ಒಂದು ಇದು. ಕೋಲಾರದ ಮಾಲೂರು ತಾಲೂಕಿನಲ್ಲೂ ಸಮಸ್ಯೆಗಳ ಆಗರವೇ ಇದೆ. ಈ ನಡುವೆ ನಿವೃತ್ತಿ ಹಂತದಲ್ಲಿರುವ ಶಿಕ್ಷಕ ತಂದೆಯ ನೆರವಿಗೆ ಮಗಳು ಬಂದಿದ್ದಾಳೆ. ಪಡುವನಹಳ್ಳಿ ಗ್ರಾಮದ ಶಿಕ್ಷಕ ಪ್ರಕಾಶ್ ನಿವೃತ್ತಿಯಾಗುವುದಕ್ಕೆ ಬರೀ 1 ವರ್ಷ ಅಷ್ಟೇ ಬಾಕಿ ಇದೆ. ಆರೋಗ್ಯ ಸಮಸ್ಯೆ ಇರೋ ಕಾರಣಕ್ಕೆ ಮಗಳು ಊರುಗೋಲಿನಂತಾಗಿದ್ದಾಳೆ. ನನಗೆ ಕಣ್ಣು ಸ್ವಲ್ಪ ಬ್ಲರ್ ಆಗುತ್ತೆ ಸರ್, ಚಿಕ್ಕ ಅಕ್ಷರ ಕಾಣಿಸಲ್ಲ. ಅದಕ್ಕೆ ಹೆಲ್ಪ್ ತಗೊಂಡಿದ್ದೀನಿ. ನನ್ನ ಮಗಳ ಹೆಲ್ಪನ್ನು ತಗೊಂಡಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ಸರ್. ಈ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ಮಾಡಿದರು. ಎಲ್ಲ ಡಿಸಿಗಳು, ಸಿಒಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸಿದರು. ತಾಂತ್ರಿಕ ಸಮಸ್ಯೆ, ಸಿಬ್ಬಂದಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು.
ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಿಗದಿತ ಸಮಯದೊಳಗೆ ಸಮೀಕ್ಷೆ ಮುಗಿಸಲು ಪ್ರತಿಶತ 10ರ ಸೂತ್ರ ಹೆಣೆದಿದ್ದಾರೆ. 4 ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ, ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ದಿನ 10% ಹೌಸ್ ಹೋಲ್ಡ್ ಸರ್ವೆ ಆಗಬೇಕು. ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿವರೆಗೆ 2%, 3%, 4% ಸರ್ವೆ ಆಗಿದೆ. ಕನಿಷ್ಠ 10% ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಏನೇನು ತೊಡಕುಗಳಿದ್ದಾವೆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು. ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ 100% ಸಮಸ್ಯೆಗಳೆಲ್ಲ ಬಗೆಹರಿತವೆ. ಇತ್ತ ಬೆಂಗಳೂರಿನಲ್ಲೂ ಸಮೀಕ್ಷೆ ವಿಳಂಬವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಣತಿ ಬೇಗ ಮುಗಿಯುವುದಾಗಿ ಹೇಳಿದ್ರು. ಕೆಲವು ಈ ಹೊಸದಾಗೆಲ್ಲ ಕಾರ್ಪೊರೇಷನ್ಸ್ ಎಲ್ಲ ಡಿವೈಡ್ ಆಗಿದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮಾಡಿದ್ದಾರೆ. ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಬೇರೆಯವರಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗ್ತದೆ. ಇದೆಲ್ಲ ಮನೆಗಳಲ್ಲಿ ಇರ್ತದೆ. ಬೆಂಗಳೂರಿನ ಜಲ್ದಿನೇ ಮುಗಿತದೆ. ಯಾರು ವಿರೋಧ ಇಲ್ಲ, ಟೈಮ್ ಸಾಲಲ್ಲ ಅನ್ನೋದು ಬಿಟ್ರೆ ಯಾರ್ದು ವಿರೋಧ ಇಲ್ಲ. ಆದಷ್ಟು ನಾವು ಕವರ್ ಮಾಡಕ್ಕೆ ನಾವು ಹೇಳಿದ್ದೇವೆ. ಹಬ್ಬ ಇದೆ, ದಸರಾ ಇದೆ, ರಜಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಯೇ ದೊಡ್ಡ ತಡೆಗೋಡೆಯಾಗಿ ನಿಂತಿದೆ. ಸದ್ಯ ರಾಜ್ಯ ಸರ್ಕಾರ ಇದರತ್ತ ಗಮನ ಹರಿಸಿದೆ. ಸಿಎಂ ಸಿದ್ದರಾಮಯ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದು, ಮುಂದಿನ ದಿನಗಳ ಸಮೀಕ್ಷೆ ವೇಗ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.